ಚೋಟ್ ಅದು ಚೋಟ್ ಓಟ ಅಂದಿಲ್ಲಲೇ ಎಲ್ಲ ಜಾಡು ಸುರಿಸ್ಕೊತ್ ಬರ್ತಾನೆ ಅಲ್ಲ ಹುಡುಗಿ ನಿಮ್ಮಂತ ಹರೇ ಹುಡುಗಿಯರು ಸೋಸ್ಬೇಕಾಗತ್ತ ನಿಮ್ಮಂತ ಊರುಗಡೆ ಕಂಡು ಜನ ಸೋಸ್ಬೇಕಾಗತ್ತ ನಮ್ಮಂತ ಸೋಸಬೇಕಾಗತ್ತ ಜಲ್ ಸುರ್ಸಾಕ ಬಾಲ್ ಜಲ್ ಹೊರಗ ಬರಬಾರ್ದ ಹಂಗ ಹೊಲದ ಬೀಗ ಹಾಕ್ತಾರೆ ಹುಷಾರ್ ಹೋಳಿಗೆ ಹಾಕಾಕ ನಿಮ್ಮ ಹತ್ರ ಎಲ್ಲೈತೆ ಏನು ಸೂಜಿ 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 10 ರೂಪಾಯಿ ಕೊಟ್ಟರು ಸಾಕೆ ಅಂಗಡಿ ನಾಗಣ ಕೊಡ್ತಾನ 10 ಸೂಜಿ 10 ಸೂಜಿ ಕೊಡ್ತಾನಂತೇಳಿ ಅವನ ಹತ್ರ ಏನಕ್ಕ ನಮ್ಮ ಪಂಚ ಶಾಲೆ ಮಾಮ ಸೂಜಿಗೆ ಜಂಗ ಬಂದೈತೆ ಜಂಗ ಬೇಕಿಲ್ಲ ಹೋಗಿ ಶಾಲೆ ಮಾಮ ಹತ್ರ ಜಂಗ ಬಂದ್ರೆ ಜಂಗ್ ಸೂಚಿಗೆ ಯಾರು ಬೇಡ ಅಂತಾರ ಅದಕ್ಕೆ ಸೂಜಿ ಬೇಕಾದ್ರ ಅಂತಕ್ಕ ಬಾ ಅತ್ತಿ ಅತ್ತಿ ಒಣ ಚೂಪನ್ ಸೂಜಿ ಅದಾವ ನಿನ್ನ ಹತ್ರ ಇಟ್ಟು ಚೂಪನ್ ಬೇಕೆ ಅಲ್ಲ ನಿನ್ನ ಹತ್ರ ಸೂಜಿ ಅದ ಹೊರ್ತಿಯಲ್ಲ ನೀನು ಸೂಜಿ ಬರಲ್ಲ ನೀನು ಸೂಜಿ ಕಾಣಪ್ಪ ನಿಮ್ಗ ಏ ಅಲ್ಲ ಡಬ್ಬ ಮಾಡಲ್ಲ ಲೇ ಹುಚ್ಚಿ ಕಾಣಲ್ಲ ಕೈಯಲ್ಲಿ ಕತ್ರಿ ಕೊರಳಾಗ ಟೇಪ ಇದು ಅಂತೂ ಅಲ್ಲ ಹಂಗ ಟೇಲರು ಟೇಲರು ಮತ್ತ ಅದೆಲ್ಲ ಗೆದ್ರು ಅಷ್ಟಾಗಿ ಕಟ್ ಮಾಡಿ ಒಂದು ಕೊಡುವ ಕೀಲಾಡಿ ಕೃಷ್ಣ ಟೇಲರ ಅಂದ್ರೆ ವಾಟರ್ ನಮ್ದು ಹರಿದ ಹೊಲೆ ಇರ್ಲೇಳಪ್ಪ ನೀನು ಕಡಿಮೆ ನಾವು ಹಿಂಗ ಯಾಕ ಬಂತೀವಿ ಮತ್ತೆ ಯಾಕ ಆಮೇಲೆ ನಿಮ್ಮ ಹೆಸರು ನನ್ನ ಹೆಸರ ಕಟ್ಟಿ ಕೃಷ್ಣ ಕೃಷ್ಣಂತ್ರಿ ಕೃಷ್ಣ ಮತ್ತ 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 ನಿಮ್ಮ ಹೆಸರು ಕಟ್ರಿ ಐತಿ ಮಗನ ಮಾತ ನನ್ನ ಹೆಸರು ಗೌರಿ ಗೌರಿ ಈ ಬಿಕ್ಕಿ ನನ್ನ ತೋಗ ನಿನ್ನ ಬಾಲಕ್ಕೆ ಒಳ್ಳೆ ಕೋಡು ಚುಚ್ಚಿದರೆ ನಾ ಬಿಟ್ರೆ ಮನ ಓಕೆ ಅವ್ವಾರಿ ನೀ ಅದಕ್ಕೆ ನಿನ್ನ ಬಾಲಕ್ಕೆ ಎದರ ನನ್ನ ಹೋರಿ ಒಳ್ಳೆ ಕೋಡು ಚುಚ್ಚಿದರೆ ಎಲ್ತಿ ಅವ್ರು ನಮ್ಮ ನಟ್ಟು ಮುಯ್ಯಿರಿ ಇನ್ನೊಂದು ತಾಸು ತಡೆಯಲಿ ಇನ್ನೇ ಕೊಡತ್ತೆ ಇನ್ನೊಂದು ಓರಿ ಒಗರಿಗೆ ಬಂದೈತ್ರಿ ಅಂತ Hey,
ಕನಕದಾಸ ಪುರಂದರದಾಸ ಹರಿಗದಾಸನಾದರೆ ಈ ದಾಸ ಅಮಾಯಕರ ದಾಸ, ದೀನ ದಲಿತರನ್ನು ಉದ್ಧಾರ ಮಾಡುವ ದಾಸ. ನಾನು ಬಡವರಲ್ಲ, ಇನ್ನೊಬ್ಬರ ಹತ್ತಿರ ಕೈಚಾಕ ತಿನ್ನವನು ಅಲ್ಲ. ನಾನೊಬ್ಬ ದೊಡ್ಡ ಶ್ರೀಮಂತರ ಮಗ.
ನನ್ನ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ನಮ್ಮ ಶ್ರೀಮಂತಿಕೆಯನ್ನೆಲ್ಲ ಪಗಾರಿಸಿ ಸರ್ವ ಆಸ್ತಿಯನ್ನೇ ಎತ್ತಿಹಾಕಿ ಕುಬೇರನಂತೆ ಆಡಂಬರದ ಮೇಲೆ ಮೆರೆಯುತ್ತಿರುವ ಕೊಂಡಿ ನೀನು ಪ್ರಪಂಚದ ಯಾವ ಮೂಲೆಯಲ್ಲಿ ಅಡಿಗೆ ಕುಳಿತಿದ್ದರೂ ಸರಿ ನಿನ್ನನ್ನು ಪತ್ತೆ ಹಚ್ಚಿ ಪರಮನಂತಾಗಿ ಪರಮಾತ್ಮನ ಪಾದಕ್ಕೆ ಕಳಿಸಬಿಟ್ಟರೆ ನನ್ನ ಹೆಸರು ಭೂಲೋಕದಲ್ಲಿ ಭಯಾನಕವಾಗಿ ನಡೆದ ದೇವದಾಸನೇ ಹೊಲ್ಲ. ನಮಸ್ಕಾರ ದಾಸ. ಓಹೋ, ಯಾರು ಬಾಗೆಳೆಯ, ಅಪರೂಪಕ್ಕಾಗಿ ಈ ದಾಸನ ಭೇಟಿಗೆ ಬಂದೆ. ಹಾಗೇನಿಲ್ಲ ದಾಸ, ಒಂದು ವಾರದಿಂದ ಬೆಂಗಳೂರಿನಲ್ಲಿ ಪೊಲೀಸ್ ಇಂಟರ್ವ್ಯೂ ಕರೆದಿದ್ದರು. ಅಲ್ಲಿಗೆ ಹೋದೆ. ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ ನಲ್ಲಿ ಪಾಸ್ ಆದೆ. ಆದರೆ ಆದರೆ ಯಾಕೋ ವಿಷಯ ಏನಾಯಿತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ರೂಪಾಯಿ ಲಂಚ ಕೇಳಿದರು. ಬಡವನಾದ ನನಗೆ ಅಷ್ಟೊಂದು ದುಡ್ಡು ಕೊಡುವುದಕ್ಕೆ ಆಗುವುದಿಲ್ಲೆಂದರೆ ಅಲ್ಲಿಂದ ಕತ್ತು ಹಿಡಿದು ಹೊರನೂಕಿದರು. ಅದಕ್ಕೆ ಎಷ್ಟೇ ಕಷ್ಟಪಟ್ಟು ಓದಿದರು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲವೆಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ ದಾಸ, ಸಾಯುವ ನಿರ್ಧಾರ ಮಾಡಿದ್ದೇನೆ. ವಿಜಯ್, ಈ ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದವನು ನಿನ್ನಂತ ನಾಲೆಜ್ ವಿದ್ಯಾರ್ಥಿಯಲ್ಲ. ನಿನ್ನಿಂದ ಲಂಚ ಕೇಳಿ ನಿನ್ನನ್ನು ಹೊರ ತಳ್ಳಿದನಲ್ಲ, ಅವನು ಆ ಆರಾಮಕೋಯ ಸಾಯಬೇಕು. ವಿದ್ಯೆ ಕಲಿಯುವುದಕ್ಕೆ ದುಡ್ಡು ಇಲ್ಲದಾಗ ಕಂಡವರ ಹತ್ತಿರ ಕೈ ಒಡ್ಡಿ ಒಳ್ಳೆಯ ಸ್ಥಾನವನ್ನು ಪಡೆದು ಪ್ರತಿಭೆಗಳನ್ನು ಗಳಿಸಬೇಕಾದ ನಿನ್ನಂತ ಬಡ ವಿದ್ಯಾರ್ಥಿಗೆ ಲಂಚ ಕೇಳಿದ ಆ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ವಿಜಯ್, ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆಳು ಕಾಪಿ ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ದೇವದಾಸನೇ ಅಲ್ಲ. ಸಾಧ್ಯವಿಲ್ಲ ದಾಸ, ಸಾಧ್ಯವಿಲ್ಲ. ಈಗಾಗಲೇ ಆ ಸೀಟಿಗೆ MLA MP ಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದಕ್ಕಿಂತ ಹೆಚ್ಚು ಲಂಚ ಹಿಡಿದುಕೊಂಡು ನಿಂತಿದ್ದಾರೆ. ಹೀಗಿರುವಾಗ ಸಾಧ್ಯವಿಲ್ಲ ವಿಜಯ್. ಈ ದಾಸನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಹೆಬ್ಬೆಟ್ಟಿನ MLA, ಕಲಿತ MP ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ಅಧಿಕಾರವನ್ನು ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಯಾರಪ್ಪನ ಮನೆಯ ದುಡ್ಡನ್ನು ಕೊಟ್ಟು ನೌಕರಿಗೆ ಸೇರಿದ್ದಾರೆ. ಬಡವರ ದುಡ್ಡು, ಅಮಾಯಕರ ದುಡ್ಡು, ಅಮಾಯಕರ ದುಡ್ಡು. ರೈತನಂತೆ ಕಷ್ಟಪಟ್ಟು ದುಡಿದು ದುಡ್ಡನ್ನು ಗಳಿಸಿದ್ದಾರೆ. ದುಡ್ಡಿನ ಬೆಲೆ ಏನು ಎನ್ನುವುದು ಗೊತ್ತಾಗುತ್ತಿತ್ತು. ವಿಜಯ್, ನೀನು ಧೈರ್ಯವಾಗಿ ಮನೆಗೆ ಹೋಗು. ನಾನು ಅವನ್ಯಾವ ಅಧಿಕಾರಿ ಎಂದು ತಿಳಿದು ನಿನಗೆ ಭೇಟಿಯಾಗುತ್ತೇನೆ. ಆಯ್ತು ದಾಸ, ನೀ ಆ ಅಧಿಕಾರಿಗೆ ಭೇಟಿಯಾಗಿ ನನಗೆ ಆ ನೌಕರಿ ಕೊಡಿಸಿದ್ದೆ. ನೀನೇ ನನ್ನ ಭಾಗದ ದೇವರೆಂದು ತಿಳಿದುಕೊಳ್ಳುತ್ತೇನೆ. ಆಯ್ತು ಆಯ್ತು ವಿಜಯ್, ಹೋಗಿ ಬಾ. ನಿನ್ನ ಮನೆಗೆ ಆಡು ಕಾಪಿ ಬಂದೇ ಬರುತ್ತದೆ. ಆಯ್ತು ದಾಸ, ನಾನು ಹೋಗಿ ಬರುತ್ತೇನೆ. ಹೋಗಿ ಬಾ.
ಮಾಡಿ ಶ್ರೀಮಂತರ ಮಕ್ಕಳಿಂದ ಲಂಚವನ್ನು ಹೊಡೆದು ಸುಪ್ಪತ್ತಿಗೆ ಮೇಲೆ ಮೆರೆಯುತ್ತಿರುವ ಅಧಿಕಾರಿ ಇಂದಿನಿಂದ ಆಗಬೇಕು ಈ ದಾಸನ ಕೈಯಲ್ಲಿ ಈ ಬೀದಿ ಭಿಕಾರಿ. ಇದೇ ಈ ದಾಸನ ಸಿಂಹದ ಶಿಕಾರಿ. ಬರುವೆ ಅಧಿಕಾರಿ, ನಿನ್ನ ಪ್ರಾಣ ಮಾಡಲು ಯಮಲೋಕಕ್ಕೆ ಪರಾರಿ. ಈ ದೇವೇಗೌಡನ ತತ್ವದ ಮಾತಿಗೆ ಸಿಕ್ಕಿ ತಪ್ಪಿ ಸಂತರಿಸಿ ಹೋಗಬೇಕು ಪ್ರತಿಯೊಂದು
ಮಾಡಿದ್ದೆ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಇಲ್ಲ ನನ್ನ ಕಪಟತನದ ಕುತಂತ್ರಕ್ಕೆ ಸಿಲುಕಿಸಿ ಕರಣ ರಾತ್ರಿಯಲ್ಲೇ ಅವರ ಜೀವನಕ್ಕೆ ತಂದು ತೋರಿಸದೆ ಬಿಡಲಾರೆ ಆ ಬಡಪಾಯಿಗಳಿಗೆ ಯಮನ ದಾರಿ. ಮುಂದೆ ನಿಂಗಪ್ಪನಂತೆ ನಿಗಿರಾಡಿ ವೀರಪ್ಪನಂತೆ ವೀರಾತ್ಮ ತೋರಿಸಲು ಬಂದ ಆ ಭದ್ರನ್ನು ಆಡಗಲಿನಲ್ಲೇ ಕೊಲೆ ಮಾಡಿದೆ. ನರಸತ್ವ ಸುಂದರಂತೆ ನೋಡುತ್ತಿರುವ ಜನ ಒಬ್ಬರು ಬಂದು ತಡೆಯಲಿಲ್ಲ ಈ ದೇವರಾಜನನ್ನು. ತಡೆಯುವುದು ಹತ್ಯೆ ಅಲ್ಲ ದೇವರಾಜ, ನಿನ್ನ ಬಗ್ಗೆ ಯಾವ ಅಧಿಕಾರಿಗಾದರೂ ಸುಳಿವು ಕೊಟ್ಟರೆ ಸುಳಿದಾಡಲು ಸಹಿತ ಜಾಗವಿಲ್ಲ ಈ ಗೌಡನ ಅಂಡರ್ನಲ್ಲಿ. ಮಾಡಿದ್ದೆ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಇಲ್ಲ ನನ್ನ ಕಪಟತನದ ಕುತಂತ್ರಕ್ಕೆ ಸಿಲುಕಿಸಿ ಕರಣ ರಾತ್ರಿಯನ್ನೇ ಅವರ ಜೀವನಕ್ಕೆ ತಂದು ತೋರಿಸಿದ ಬಿಡಲಾರೆ ಆ ಬಡಪಾಯಿಗಳಿಗೆ ಯಮನ ದಾರಿ. ಹೌದಣ್ಣ, ಎದರಿದರೆ ಎದುರಿಸುವ ಜನ, ಎದ್ದು ನಿಂತರೆ ತಿರುಗಿ ಹೋಗುವ ಜನ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇಡಿಗೆ ಸವಾಲು ಹಾಕಿ ಎದೆ ಉಬ್ಬಿಸಿ ಕ್ಷಣಕ್ಕೂ ಕಿಡಿಕಾರುವ ಕಡು ವೈರಿಯ ಎದೆಯನ್ನು ಬಗೆದು ಬಂಟರಾಗಿ ಬಾಳಬೇಕು ಈ ನಾಯಕ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿರುವವರಿಗೆ ಕರುಣೆ ತೋರಿ ಕಾಪಾಡಿಕೊಂಡು ಬಂದ ಈ ದೇವೇಗೌಡನ ಮನೆತನದ ಮೇಲೆ ಯಾವುದಾದರೂ ಬೀಗಿನಾಯಿ ಬಹು ಎಂದು ಬಗಳಲು ಬಂದರೆ ಅದಕ್ಕೆ ಮಗ್ಗು ಇಡಿಸಿ ಮರಣ ಪತ್ರವನ್ನು ಕೊಟ್ಟು ಕಳಿಸುವುದನ್ನೇ ಈ ದೊರೆಯ ಮೇಲೆ ದರ್ಬಾರ್ ಮಾಡುವ ಈ ದೇವೇಗೌಡನ ಕೆಪಾಸಿಟಿ. ಯಪ್ಪ ದೇವ್ಗೌಡ್ರೆ, ಅಲ್ಲಲ್ಲ ದೇವ್ಗೌಡ್ರೆ, ಬಿದ್ದೀನ್ರಿ ಅಪ್ಪ ನಿಮ್ ಪಾದಕ್ಕ. ಯಾಕೆ ಮುರುಗ ಸಾಲ ವಸೂಲಿ ಮಾಡಿಕೊಂಡು ಬರುತ್ತೇನೆಂದು ಹೇಳಿ ಹೋದ ನೀನು ದೊಡ್ಡ ಸೂಲವನ್ನೇ ಹೊತ್ತುಕೊಂಡು ಬಂದಂತೆ ಕಾಣುತ್ತಿದೆಯಲ್ಲ. ಗೌಡ್ರೆ, ಸೂಲ ಹೊತ್ಕೊಳೋದಷ್ಟೇ ಅಲ್ರಿ ಗೌಡ್ರೆ, ನೀವ್ ಹೇಳ್ದಂಗ ಭಾರಿ ಬಂದೋಬಸ್ತ್ ಮಾಡಿ ಆ ಧರ್ಮನ ಮನೆ ಮುಂದೆ ನಿಂತು ನಮ್ ಗೌಡ್ರು ಸಾಲ ಕೊಡ್ತೀವೋ ಇಲ್ಲ ಮನೆ ಕೀಲಾಕಣ ಅಂತೇಳಿ ಮನೆ ಸಾಮಾನು ಹೊರಗೆ ಬೆಗಚಿದ್ದು ನೋಡ್ರಿ ಗೌಡ್ರೆ. ಅಷ್ಟೊತ್ತಿಗೆ ಆ ಮಗ ಶಂಕರ ಬಂದ್ಬಿಟ್ಟನ್ರಿ ಅಪ್ಪ ಗೌಡ್ರ. ಶಂಕರ? ಯಾವ ಶಂಕರ? ಅವನರಿ ಆ ಶಿವನ್ ತಮ್ಮ ಶಂಕರ ಬಂದನ್ರಿ. ಇಲ್ಲಿ ಮುರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಈ ರೈತರು ಸಾಲ ಕೊಡಂದ್ರೆ ಎಲ್ಲಿಂದ ಕೊಡ್ತಾರಂತೇಳಿ ನನ್ನ ಬೈದಾಡಿ ಬಡಿಯಕ್ ಬಂದ್ಬಿಟ್ಟನ್ರಿ ಅಪ್ಪ ಮಗ ಶಂಕರ. ಏನು ಒಂದು ಹೊತ್ತಿನ ಕೂಡಿಗೂ ಗತಿ ಇಲ್ಲದೆ ಕಂಡವರ ಹತ್ತಿರ ಕೂಲಿಯನ್ನು ಮಾಡಿ ತಿರುಗು ತಿನ್ನುವ ತಿರುಗನನ್ನ ಮಗ. ನಿನ್ನ ಮೇಲೆ ಕೈ ಮಾಡಲು ಬಂದದೆ
ಗೌಡ್ರೆ ಕೈ ಮಾಡೋದಚ್ಚಲ್ರಿ ಇನ್ನೊಂದ್ ಸ್ವಲ್ಪ ಹೊತ್ತು ನಾನೇನೋ ಅಲ್ಲೇ ನಿಂತಿದ್ರ ಈ ನನ್ನ ಮೊಣಕಾಲ್ ಸಹಿತ ಮುರಿದು ಕಳಿಸ್ಬಿಡ್ತಿದ್ರಿ ಆ ಮಗ. ಅಲ್ರಿ ಒಂದ್ ನಮ್ಮೂರ್ ಕಂಡರ್ ಹೊಲ್ದಾಗ ನಮ್ಮೂರ್ ಮಾರಮ್ಮನ ಕೋಣದಾಗ ಏನ್ರಿ ಆ ಮಗ ಶಂಕರ ಕೋಣ ಲೇ ಶಂಕರ್, ಕಂಡುವರ ಹೊಲದಲ್ಲಿ ಮೇಯ್ದು ಬೇರಿದ ಕೋಣ ಕೊನೆಗೂ ಸುಣ್ಣದ ನೀರನ್ನು ಕುಡಿದು ಘಟ ತಿಳಿದುಕೊಳ್ಳುವುದು. ಅವರಂತೆ ನಮ್ಮ ಮನೆ ಅನ್ನವನ್ನು ಉಂಡು ನಮಗೆ ಮಿಂಡಗಾರಿಕೆ ಮಾತನಾಡಲು ಬಂದರೆ ಆ ಶಂಕರನ ರುಂಡವನ್ನು ತೆಗೆದು ಮುಂಡವನ್ನೇ ಬೇರ್ಪಡಿಸಿ ಬಿಡೋಣ. ಬೇಡ ದೇವರಾಜ್, ಆ ಶಿವಶಂಕರನನ್ನು ಇಷ್ಟು ಬೇಗ ಸಾಯಿಸುವುದು ತರವಲ್ಲ. ಯಾಕೆಂದರೆ ಹಿಂದೆ ಅವರ ತಂದೆ 45 ಎಕರೆ ಆಸ್ತಿಯನ್ನು ನಮ್ಮ ಕಬ್ಜದಲ್ಲಿ ಬಿಟ್ಟು ಸತ್ತು ಹೋಗಿದ್ದಾರೆ. ಅದು ಅಲ್ಲದೆ ಆ ಆಸ್ತಿ ಸಹಿತ ಆ ಶಿವನ ಹೆಸರಿನಲ್ಲಿದೆ. ಅದನ್ನು ಹೇಗಾದರೂ ಮಾಡಿ ಮೋಸದಿಂದ ಅವರ ಕೈ ಹಾಕಿಸಿಕೊಂಡು ಆ ನಂತರ ಎಲ್ಲಿ ಹಾಕೋಣ ಆ ಪಡಪಿಕಾರಿಗಳನ್ನ. ಆ ಪಡಪಿಕಾರಿಯ ಸೈ ಹಾಕಿಸಿಕೊಳ್ಳುವುದು ಎಷ್ಟು ಸುಲಭ. ಈಗಲೇ ನನಗೊಂದು ಮಾತು ಹೇಳಿದರೆ ನೇರವಾಗಿ ಆ ಶಿವಶಂಕರನ ಮನೆಗೆ ಹೋಗಿ ಹೊತ್ತು ಎಳೆದುಕೊಂಡು ಬಂದು ಸೈ ಹಾಕಿಸುತ್ತೇನೆ. ನೋಡು ದೇವರಾಜ್, ಬೆಣ್ಣೆಗೆ ಬೆಂಕಿಯ ಕಾವು ಕೊಟ್ಟಾಗಲೇ ಅದು ಕರಗಿ ತುಪ್ಪವಾಗುವುದು. ಅದರಂತೆ ಸಾಲದ ಮೇಲೆ ಸಾಲವನ್ನು ಕೊಟ್ಟು ದುಡ್ಡದರ ಬೆಳಗಿಸಿ ನುಂಗಲಾರದ ತುತ್ತಾಗಿ ಸಾಯುವುದಕ್ಕೆ ಸಿದ್ಧವಾದಾಗ ಅದೊಂದು 45 ಎಕರೆ ಆಸ್ತಿಯನ್ನು ನಮ್ಮಂತೆ ಮಾಡಿಕೊಂಡು ಬೀದಿ ಬಿಡಾರಿಯಂತೆ ಅಲೆದಾಡಿಸಿದಾಗಲೇ ಈ ದೇವೇಗೌಡನಿಗೆ ಶಾಂತಿ. ಆಯ್ತಲ್ಲ, ನೀನು ಹೇಳಿದಂತೆ ನಾನು ತಾಳಿಕೊಂಡು ಹೋಗುತ್ತೇನೆ. ಆದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ತಾಳಿಕೊಂಡ ನನ್ನ ತಾಳ್ಮೆಯ ಕಟ್ಟಡವನ್ನು ಕೆಡವಿ ಮುಂದೆ ಅಳಿಯಲು ಹೋದರೆ ಯಪ್ಪ ದೇವರಾಜಪ್ಪರ ನಿಮ್ಮದು ಒಂದ್ ಸ್ವಲ್ಪ ಎಷ್ಟೊತ್ತಿದ್ರು ಮೇಲ್ಬುದ್ಧಿ ಕಡಿಮೆ ನೋಡ್ರಿ. ಯಾಕಂದ್ರಪ್ಪ ಅಂದ್ರ ಈ ನಮ್ ಸಣ್ಣ ದೊಡ್ಡಗೌಡ್ರಿಗಿಂತ ನೀವು ಚಿಕ್ಕವ್ರಿ. ಈ ನಮ್ ದೊಡ್ಡಗೌಡ್ರಿ ಹೆಂಗೇತಾರ ಅಂತ ಕೇಳ್ರಿ. ಹೌದಿಲ್ರಿ ಗೌಡ್ರ? ಹೌದು ದೇವರಾಜ್, ಈ ಸುತ್ತು 10 ಹಳ್ಳಿಯ ರೈತರ ಆಸ್ತಿಯ ಪತ್ರ ನಮ್ಮ ಕೈಯಲ್ಲಿ ಸಿಕ್ಕಿವೆ ಎಂದಾಗ ಯಾರ ಆಸ್ತಿಯನ್ನು ಹೇಗೆ ಒಡೆಯಬೇಕೆನ್ನುವುದು ನಿನಗೆ ತಿಳಿಯದು. ಮಾತಿನಲ್ಲಿ ಮರಳು ಮಾಡಿ ಹಣದಲ್ಲಿ ಆಸೆಗೆ ಆಸೆ, ಗುಣದಲ್ಲಿ ದೊಡ್ಡವರಂತೆ ಕಂಡು ಆ ನಂತರ ಅವರ ಮನಕ್ಕೆ ಹಚ್ಚಬೇಕು ಮುಳ್ಳಿನ ಬೇಲಿಯನ್ನು. ಅಂದಾಗ ನಾವು ಮಾಡುವ ಪ್ರತಿಯೊಂದು ಕಾರ್ಯ ಸಫಲವಾಗಲು ಸಾಧ್ಯ. ಯಪ್ಪ ಗೌಡ್ರ
ಬರೇ ಮಾತೊಳಗೆ ಕಾರ್ಯ ಮಾಡಿ ಮುಗಿಸೋದು ಬ್ಯಾಡ್ರಿ. ಮುಂದ ಏನಂಬೋದು ನಿಂತ್ಕೊಂತ ಮಾತಾಡೋಣ. ಈಗ ಸದ್ಯ ನಮ್ಮ ತೋಟದ ಮನೆಗೆ ಹೋಗ್ ಬರ್ರಿ, ಅಲ್ಲಿ ಎಣ್ಣಿನ ಹಾಕಿ ಆ ಹಾರಾಟ ನೋಡೋಣ ಅಂತ. ಯಾಕಂದ್ರ ಭಾಳ ದಿನ ಆಯ್ತಿ. ಬರ್ರಿ ಗೌಡ್ರ ಹೋಗ್ ಬರ್ರಿ. ಊಟದ ಮನೆಗೆ ಕೆಮ್ಮುರಿಗೆ ಎಲ್ಲ ಇಲ್ಲೇ ಸಿದ್ಧತೆ ಮಾಡು. ಆಯ್ತು ಗೌಡ್ರೆ, ಇಲ್ಲೇ ಸಿದ್ಧತೆ ಮಾಡಿ. It's a love sensation, this love, this love, this love, this love, this ಮೇಘರಾಜ, ನಿನ್ನ ಕರುಣೆಯ ಕಟಾಕ್ಷ ಈ ರೈತನ ಮೇಲಿದೆ. ಅದಕ್ಕೆ ಶಿಶುವಿನಂತೆ ಬೆಳೆದು ನೀರು ಇಲ್ಲದೆ ಹತ್ಯೆಯಾಗುತ್ತಿರುವ ಈ ರೈತನ ಪೈರಿಗೆ ಮಳೆಯಾಗಿ ಭೂಮಿ ತಾಯಿಯನ್ನೇ ತಂಪುಗೊಳಿಸಿದ್ದಲ್ಲದೆ
ನಮ್ಮಂತ ರೈತರನ್ನು ಆನಂದ ಸಾಗರದಲ್ಲಿ ತೇಲಿಸಿದೆ. ನೋಡಪ್ಪ, ನಮ್ಮಂತ ರೈತರು ಆನಂದ ಸಾಗರದಲ್ಲಿ ತೇಲಿಸಬೇಕಾದರೆ ಸದಾ ನಿನ್ನ ಕರುಣೆ ನಮ್ಮ ಮೇಲಿರಲಿ ತಂದೆ, ನಮ್ಮ ಮೇಲೆ. ಅಣ್ಣ ಅಣ್ಣ ಓ, ಯಾರು? ಯಾಕಮ್ಮ ತಂಗಿ, ನೀನೇಕೆ ಈ ಬಿಸಿಲಿನ ಹೊತ್ತಿನಲ್ಲಿ ಹೊರಕ್ಕೆ ಬಂದೆ? ಅಣ್ಣ ಸರಣ್ಣ, ನಿಮ್ಗೆ ಬುದ್ಧಿಗಟ್ಟೆನ ಕೊಟ್ಕೊಂಡು ಈಗ ಗೊತ್ತಾಗ್ಸೋಣ ಅನ್ಕೊಂಡೆ ಶಂಕರಣ್ಣನ ಜೊತೆ. ಆದ್ರೆ ಶಂಕರಣ್ಣ ನೋಡಿದ್ರೆ ಇಷ್ಟೊತ್ತಾದ್ರೂ ಮನೆಗೆ ಬರಲಿಲ್ಲ. ಅದಕ್ಕೆ ಅಣ್ಣ, ನೀವು ಹಚ್ಕೊಂಡಿರ್ತೀರ ಅಂತ ಹೇಳಿ ನಾನೇ ಈ ಬುದ್ಧಿಗಂಟನ ತಗೊಂಡ್ ಬಂದೆ ಅಣ್ಣ. ಹೇಗಿದ್ರು ಹೊರಗೆ ಬಂದ್ರೆ ತುಂಬಾ ದಿವಸ ಆಗಿತ್ತಲ್ಲ, ಅದಕ್ಕೆ ನಾನೇ ಬಂದೆ. ಹುಚ್ಚಮ್ಮ, ನಾನೇನಾದರೂ ನಿನಗೆ ಹೊರಕ್ಕೆ ಬರುವ ಮುನ್ನ ನಿನಗೆ ಬುತ್ತಿಯನ್ನು ತೆಗೆದುಕೊಂಡು ಬಾರಮ್ಮ ಅಂತ ಹೇಳಿದೆನ? ಭರದಿಂದ ಬಳಿಯುವ ಈ ಬಿಸಿಲಿನ ಭವತಾಪಕ್ಕೆ ನಿನ್ನ ಮುದ್ದಾದ ಮುಖ ಹೇಗಾಗಿದೆ ನೋಡು. ನಡಿಯಮ್ಮ, ಆ ಮರದ ಮೇಲೆಗೆ ಕುಳಿತುಕೊಂಡು ವಿಶ್ರಾಂತಿಯನ್ನು ತೆಗೆದುಕೋ. ನಿಜ ಹೇಳ್ಬೇಕಂದ್ರೆ ನಿಮ್ಮಂತ ಅಣ್ಣದನ್ನ ಪಡೆಯೋಕೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಅಣ್ಣ. ಅಷ್ಟೇ ಅಲ್ಲ ಅಣ್ಣ, ಯಾವ ಜನ್ಮದಲ್ಲಿ ಇಂಥ ಶ್ರೀಮಂತರಿಗೂ ಇಂಥ ಒಂದು ಒಳ್ಳೆ ಅದೃಷ್ಟ ಸಿಗ್ತಾ ಇತ್ತು ಏನೋ ಗೊತ್ತಿಲ್ಲ. ಆದ್ರೆ ಆ ಶ್ರೀಮಂತತ್ವ ನಿಮಗೆ ಸಿಗುವಂತ ಅದೃಷ್ಟ ಎಲ್ಲ ಈ ನನ್ನ ಅಣ್ಣದಲ್ಲಿ ನನಗೆ ಸಿಗ್ತಾ ಇದೆ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಣ್ಣ, ಪುಣ್ಯ ಮಾಡಿದ್ದೀನಿ. ನಿರ್ಮಲ, ಶ್ರೀಮಂತರಿಗೆ ಏಕೆ ಹೋಲಿಸಿ ಮಾತನಾಡ್ತೀಯಮ್ಮ ನಮ್ಮನ್ನು? ಶ್ರೀಮಂತರು ತಮ್ಮ ಅಕ್ಕ ತಂಗಿಯರನ್ನು ಸೂರ್ಯನ ಬೆಳಕು ತೋರಿಸದೆ ಒಳಗೆ ಅನ್ನದ ಅರಗಿಣಿಯನ್ನಾಗಿ ಸಾಕುತ್ತಾರೆ. ಅದು ನಮ್ಮಂತ ಬಡವರಿಂದ ಸಾಧ್ಯವೇ? ಮನೆಯಲ್ಲಿ ಒಂದು ಕೊಡ ನೀರಿಲ್ಲದಿದ್ದರೂ ನೀವೇ ಹೋಗಿ ತೆಗೆದುಕೊಂಡು ಬರೋದಿಲ್ಲವೇ? ಅಂದಾಗ ಆ ಶ್ರೀಮಂತರಿಗೂ ನಮಗೂ ಬಹಳ ವ್ಯತ್ಯಾಸವಮ್ಮ, ಬಹಳ ವ್ಯತ್ಯಾಸ. ಅಣ್ಣ, ಏನೆಲ್ಲ ವ್ಯತ್ಯಾಸ ಇದೆ? ಏನು ವ್ಯತ್ಯಾಸವಿದೆ ನೋಡೋಣ. ನಾನು ಬಿಸಿಲಲ್ಲಿ ನಡ್ಕೊಂಡು ಬಂದ್ರೆ ನನ್ನ ಮುಖ ಎಲ್ಲ ಬಿಸಿಲಿಗೆ ಎಲ್ಲಿ ಬಾಡೋಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತೀರಾ. ಅಷ್ಟೇ ಅಲ್ಲಣ್ಣ, ನಾನು ನಿಮ್ಮನ್ನು ಪ್ರತಿ ಕ್ಷಣದಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಎಲ್ಲಿ ಕಣ್ಣು ಮಂಚಾಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತೀರಾ. ಹೀಗಿರ್ಬೇಕಾದ್ರೆ ಅಂತ ಶ್ರೀಮಂತ ಮನೆಯಲ್ಲಿ ಹುಟ್ಟಿದವ್ರಿಗೂ ಈ ಪ್ರೀತಿ ಸಿಗ್ತಾ ಇತ್ತು ಗೊತ್ತಿದೆ. ಆದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿ ನನ್ನನ್ನು ಅಷ್ಟು ಜೋಪಾನವಾಗಿ ಮಾಡಿದ ನನಗೆ ಈ ಪ್ರೀತಿ ವಾಸನೆವಂತೆ ಇನ್ನೆಲ್ಲಿ ಸಿಗ್ಬೇಕಣ್ಣ. ತಂಗಿ, ಈ ನಿನ್ನಣ್ಣಂದರನ್ನು ಬಹಳ ಹೊಗಳಬೇಡ. ಹಾಗೇನಾದರೂ ಹೊಗಳಿಗೆ ಹೆಚ್ಚಾದರೆ ನಿನ್ನೆಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ಬಿಡುತ್ತೇನೆ. ಏನಣ್ಣ ನೀನು ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತ ಹೇಳ್ತಾನೆ ಇರ್ತೀಯಲ್ಲ. ನಾನೇನಾದ್ರೂ ಮಾತಾಡಿದ್ರೆ ಸಾಕು ಮದ್ವೆ ಬಗ್ಗೆನೇ ಮಾತಾಡ್ತೀಯ. ಹೋಗೋಣ, ಮದ್ವೆ ಬಗ್ಗೆ ಎಲ್ಲ ಯಾವಾಗ್ಲೂ ನನ್ನ ಜೊತೆ ಈಗ ಮಾತಾಡ್ತಾ ಇರ್ಬೇಡ. ಹುಚ್ಚಮ್ಮ, ಹುಚ್ಚಮ್ಮ, ತಂಗಿ, ನಾನು ಗೌಡರ ಹೊಲದಲ್ಲಿ ಹೋಗಿ ಒಂದು ಕೊಡ ನೀರು ತೆಗೆದುಕೊಂಡು ಬರುತ್ತೇನೆ. ನೀನು ಹೋಗಿ ಆ ಮರದ ನೆರಳಿಗೆ ಕುಳಿತುಕೊಳ್ಳಮ್ಮ. ಆಯ್ತಣ್ಣ, ನೀನು ಆದಷ್ಟು ಬೇಗ ಬಂದ್ಬಿಡು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಆಯ್ತಮ್ಮ. ಅಯ್ಯೋ ದೇವ್ರೆ, ನನಗೆಷ್ಟು ಅದೃಷ್ಟ ಬಂತೆ. ಇಂಥ ಮುದ್ದಾದ ಪ್ರೀತಿಯ ಅಣ್ಣನನ್ನ ಪಡೆಯೋದಕ್ಕೆ, ಇಂಥ ಮಮತೆ ವಾತ್ಸಲ್ಯನ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದೆ ಅನ್ಸುತ್ತೆ. ಮುಂದಿನ ಜನ್ಮದಲ್ಲಾದ್ರೂ ಮತ್ತೆ ಮರಳಿ ನನಗೆ ಇಂಥ ಅಣ್ಣನೇ ಸಿಗ್ಲಿ ಅಂತ ಆ ದೇವಿ ಹತ್ರ ನಾನು ಬೇಡ್ಕೊಳ್ತೀನಿ. ನಿರ್ಮಲ, ಅಯ್ಯೋ ದೇವರಾಜ, ನೀನಿಲ್ಲಿ, ನೀನ್ ಯಾಕೆ ಇಲ್ಲಿಗೆ ಹೊಲಕ್ ಬಂದೆ? ತೇಲಿ ನಿರ್ಮಲ, ಹೀಗೆ ನಿಮ್ಮ ಮನೆ ಕಡೆ ಹೋದೆ ಹಕ್ಕಿ ಗೂಡು ಬಿಟ್ಟಿದೆ ಎಂದು ಗೊತ್ತಾಯಿತು. ಗೂಡು ಬಿಟ್ಟ ಹಕ್ಕಿ ಹೊಲದಲ್ಲಿ ಇರಬಹುದೊಂದು ಇಲ್ಲಿಗೆ ಬಂದೆ. ದೇವರಾಜ, ಈ ಮನೆಯಲ್ಲಿ
ಹೊಲದಲ್ಲಿ ಈಗ ನಮ್ಮ ಅಣ್ಣ ಬಂದಿದ್ದಾರೆ. ನೀರ್ ತರೋಕೆ ಅಂತ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಾಗಿ ಮೊದಲಿಂದ ಹೊರಟೋಗ್ಬಿಡು. ನನಗೆ ತೊಂದರೆ ಆಗ್ಬಿಡುತ್ತೆ. ಯಾಕೆ ನಿರ್ಮಲ? ಒಂದು ಪ್ರಥಮ ದಿನದಿಂದ ಕೂಡಿದಾಗ ನೀನೇ ಹೇಳಿಲ್ಲವೇ ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದಂತ? ಹೌದು ಹೌದು, ಅದು ತಿಳಿಯದೆ ಏನೋ ತಿಳಿಗೇಡಿಯಾಗಿ ಬುದ್ಧಿ ಇಟ್ಕೊಂಡೆ, ಹಾಗೆಲ್ಲ ಮಾತಾಡ್ಬಿಟ್ಟೆ. ನಂದೇ ತಪ್ಪಾಗಿದೆ. ನೋಡು, ದಯವಿಟ್ಟು ನಾನು ಮಾಡಿಗೋಸ್ಕರ ನಾನೀಗ ನನಗೆ ಯಾಕೆ ಈ ರೀತಿ ಕಾಟ ಕೊಡ್ತಾ ಇದೆಯಾ? ಕಾಟ? ಇದು ಕಾಟವಲ್ಲ ನಿರ್ಮಲ, ನಿನ್ನ ಮೇಲಿನ ಪ್ರೀತಿ. ನೀನೊಂದು ನಿಮಿಷ ನನ್ನ ಕಣ್ಣಿಗೆ ಕಾಣದಿದ್ದರೆ ಈ ನಿನ್ನ ಪ್ರಿಯಕರ ದೇವರಾಜನ ಪ್ರಾಣವೇ ಹೋದಂತಾಗುವುದು. ಅದಕ್ಕಾಗಿ ನಿನ್ನ ಭೇಟಿಯಾಗಿ ಬಂದೆ. ನಿನ್ನ ಭೇಟಿಗೆ ಆಗಿ ಆ ನಿನ್ನ ಸೌಂದರ್ಯ ತೋರಿಸಬೇಕೆಂದು. ನೋಡು ದೇವರಾಜ, ಇದಕ್ಕೆಲ್ಲ ಇದು ಸರಿಯಾದ ಸಮಯವಲ್ಲ. ನಾನು ಈ ಜೊತೆ ಬೇಕಾದ್ರೆ ಹೊರಗಡೆ ಬಂದು ಆಮೇಲೆ ಮಾತಾಡ್ತೀನಿ. ಮೊದಲಿನಿಂದ ಬೇಗ ಹೊರಟೋಗ್ಬಿಡು. ಇಲ್ವಾದ್ರೆ ಈ ವಿಷಯ ಏನಾದ್ರೂ ನನ್ನ ಅಣ್ಣಂದರಿಗೆ ನಾವಿಬ್ರು ಪ್ರೀತಿಸ್ತಿರೋದು, ಇಲ್ಲೆಲ್ಲ ನಡೆದಿರೋ ಘಟನೆಗಳು ಏನಾದ್ರೂ ನನ್ನ ಅಣ್ಣಂದರಿಗೆ ಗೊತ್ತಾದ್ರೆ ಮುಂದೆ ಅನುಭವಿಸ್ಬೇಕಾಗಿರೋದು ನಾನು. ನನ್ನ ಅಣ್ಣನನ್ನ ನಿಜವಾಗ್ಲೂ ಜೀವಂತವಾಗಿ ಉಳಿಸೋದಿಲ್ಲ. ಇದಕ್ಕೆಲ್ಲ ತುಂಬಾ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟೆ. ಮೊದಲಿಂದ ಹೊರಟೋಗ್ಬಿಡು. ಅದು ಹೇಗೆ ಸಾಧ್ಯ ನಿರ್ಮಲ? ನಾವು ಕಟ್ಟಿದ ಪ್ರೀತಿಯ ಕಟ್ಟಡ ಒಂದು ದೊಡ್ಡ ಬಂಗಲೆಯಾಗಿ ಬೆಳೆದು ನಿಂತಿರುವಾಗ ಅದನ್ನು ಬಿಟ್ಟೋಗಿದರೂ ಕೂಡ ಅದರ ನೆನಪು ನಮಗೆ ಮರುಕಳಿಸದ ಬಿಟ್ಟಿದೆ. ನೋಡು ನಿರ್ಮಲ, ನೀನೇನೇ ಹೇಳಿದರೂ ಸರಿ, ನಾನು ಮಾತ್ರ ನನ್ನ ಜೀವ ಇರುವವರೆಗೂ ನಿನ್ನ ಕೈ ಬಿಡುವುದಿಲ್ಲ. ಮಾತಿಗೆ ಮಾತನ್ನ ದಯವಿಟ್ಟು ಬೆಳೆಸಬೇಡ. ಅಣ್ಣ ಬಂದು ಬಿಡ್ತಾರೆ. ನೋಡು, ನನಗೆ ಹೊರಗಡೆ ಎಲ್ಲಾದ್ರೂ ಬಂದು ಮಾತಾಡಿ ಪ್ರೀತಿ ವಿಷಯ ಆಮೇಲೆ ಬೇಕಾದ್ರೆ ಮಾತಾಡೋಣ. ದಯವಿಟ್ಟು ಈಗ ಸಮಯ ಆಗಿದೆ. ಮೊದಲಿಂದ ಹೊರಟೋಗ್ಬಿಡು. ನೋಡು, ನಿನ್ನ ಪ್ರೀತಿಯನ್ನು ಹಂಬಲಿಸಿ ಹಸಿವಿನಿಂದ ಬಂದ ಈ ಪ್ರಿಯಕರನನ್ನು ಹಾಗೇ ಕಳಿಸುವುದು. ಪ್ರೀತಿ ಪ್ರೇಮ ಎಂಬ ಅನುರಾಗ ಮೂಡಿ ಬರಲಿ ಈ ನಿನ್ನ ಬಾಯಿಂದ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಈಗ ಕಷ್ಟದಲ್ಲಿ ಇರ್ಬೇಕಾದ್ರೆ ಸಂಕಷ್ಟದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ಹಾಡಿಕೊಂಡು ನಿನ್ನ ಮನರಂಜಿಸ್ಬೇಕು ಅಂತ ಹೇಳ್ತಾ ಇದ್ದಿಲ್ಲ. ನನಗಿದೆಲ್ಲ ಆಗಲ್ಲ. ಅಣ್ಣ ಇಲ್ಲೇ ಇದ್ದಾನೆ. ಅಣ್ಣ ಏನಾದ್ರೂ ಬಂದ್ಬಿಟ್ರೆ ತೊಂದರೆ ಆಗ್ಬಿಡುತ್ತೆ. ಅರ್ಥ ಮಾಡ್ಕೋ. ಯಾಕೆ ನಿರ್ಮಲ, ನಿನ್ನ ನನಗೆ ಅಷ್ಟೊಂದು ಭಯಪಟ್ಟಿರುವೆ? ನಮ್ಮಂತ ಕಳುವಿನಿಂದ ಪ್ರೀತಿ ಮಾಡುವ ಪ್ರಿಯಕರನನ್ನು ಪಾರು ಮಾಡುವುದಕ್ಕೆ ಆ ದೇವರಿಂದ ಇರುತ್ತದೆ. ಆಡುಗೊಂಡನ್ನು ಈ ನಿನ್ನ ಪ್ರೀತಿಯ ಸವಿದು ಧಾರಾಳವಾಗಿ ಮನೆ ಸೇರುತ್ತೇನೆ. ಸರಿ ಸರಿ, ಹಾಡಲ್ಲ ಅಂತ ಹೇಳಿದ್ರೆ ಎಲ್ಲಿ ಬಿಟ್ಬಿಡ್ತೀರ? ಸರಿ, ನಾನು ನಿಮ್ ಜೊತೆ ಹಾಡಿಕೊಂಡು ಕುಂದಿರ್ತೀನಿ, ಮನರಂಜಿಸ್ತೀನಿ. ಆದ್ರೆ ಹಾಡಿದ ತಕ್ಷಣ ಮೊದಲಿಂದ ಬೇಗ ಹೊರಟೋಗ್ಬಿಡ್ಬೇಕು. ನಮಗೆ ಶಿಕ್ಷೆ ತಪ್ಪಿದ್ದಲ್ಲ.
कभी गाली गाना कभी गाली ನೀವು ಹೇಳಿದಾಗೆ ಹಾಡಿದಾಯ್ತು, ನಿಮ್ಮ ಮನಸ್ಸನ್ನ ಮನರಂಜಿಸಾಯ್ತು. ಈಗಲಾದ್ರೂ ಹೊರಗೋದಲ್ವಾ? ನಿರ್ಮಲ, ನೋಡಲ್ಲಿ ಆ ಕೆರೆ ಹತ್ತಿರ ನಿಮ್ಮಣ್ಣ ನೀರು ತೆಗೆದುಕೊಂಡು ಬರ್ತಿದ್ದಾನೆ. ನಾನಿನ್ನು ಹಿಂದೆ ನಿಂತರೆ ನಿನಗೆ ಅಪಾಯ. ನಾಳೆ ಮತ್ತೆ ಎಲ್ಲಿಯಾದರೂ ಭೇಟಿಯಾಗೋಣ. ನಾನಿನ್ನು ಬರುತ್ತೇನೆ. ಸರಿ ಸರಿ, ಮತ್ತೆ ಬೇಗ ಹೊರಡು. ಬಾಯ್. ಟಾಟಾ. ಟಾಟಾ. ನಾನು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ತುಂಬಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈ ಪ್ರೀತಿ ಹೊರಗಾಗಿ ಇಡೀ ನನ್ನ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಇಷ್ಟೊಂದು ನನ್ನ ಅನುಭವಿಗೆ ಗೊತ್ತಾದ್ರೆ ಒಮ್ಮೆ ಏನು ಅನುಭವಿಸ್ಬೇಕೋ ಏನೋ ಗೊತ್ತಿಲ್ಲ. ಆದಷ್ಟು ಬೇಗ ಇದಕ್ಕೆ ಎಳೆದುಕೊಂಡು ಮುಕ್ತಿ ತೋರಿಸಿ ನೀನೇ ಕಾಪಾಡುವಂತೆ ಮಾಡ್ತಾಯಿ, ನೀನು ಕಾಪಾಡುವಂತೆ ಮಾಡು. ನಿರ್ಮಲ, ಯಾಕಮ್ಮ ಒಬ್ಬಳೆ ಮಾತನಾಡುತ್ತಾ ಬಿಸಿಲಲ್ಲಿ ನಿಂತಿರುವೆಯಲ್ಲ? ಆ ಮರದ ನಳಿಗೆ ಕುಳಿತುಕೊಳ್ಳಬಾರದೆ? ಅಣ್ಣ, ಇಷ್ಟೊತ್ತು ಅದೇ ಮರಳು ಎಣ್ಣೆಲ್ಲೇ ಇದೆ. ಆದ್ರೆ ಇಷ್ಟೊತ್ತಾದ್ರೂ ನೀವು ಬರೋದು ಕಾಣಿಸ್ತಿದೆಯಲ್ಲ, ಅದಕ್ಕೆ ಬರ್ತಾ ಇರ್ಬೋದೇನೋ ಅಂತ ಸ್ವಲ್ಪ ಈ ಕಡೆ ಬಂದೆ ಅಷ್ಟೇ ಅಣ್ಣ. ಹೌದಮ್ಮ, ಆ ದೇವೇಗೌಡರ ಹಾಳ ಮಗ ಮಾತನಾಡಿಸುತ್ತಾ ನಿಂತ. ಅದಕ್ಕೆ ಸ್ವಲ್ಪ ಟೈಮ್ ಆಯ್ತು. ಬಾರಮ್ಮ, ಆ ಕೆರೆ ಕಟ್ಟೆಯ ಮಧ್ಯದಲ್ಲಿರುವ ಹಾಲದ ಮರಗೆ ಕೆಳಗೆ ಕುಳಿತು ಇಬ್ಬರು ಕೂಡಿ ಊಟ ಮಾಡೋಣವಂತೆ. ಹಾಗೆ ಆಗಲ್ಲ, ನಡಿಯೋಣ. ಇಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ನಡಿಯಮ್ಮ. ಹೋಗೋಣ.
ಇವನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. ಸಪೋರ್ಟ್ ಇಟ್ಟುಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲವನ್ನು ಪಡೆದುಕೊಂಡು ಹೇಳಿದಷ್ಟು ಲಂಚವನ್ನು ಕೊಡುವ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಡಿಸುವ ಗ್ರೇಟ್ ಕ್ರಿಮಿನಲ್. ಲೇ ಶರ್ಮಾ, ನಿನ್ನಿಂದ ಆದೆಷ್ಟೋ ಬಡ ವಿದ್ಯಾರ್ಥಿಗಳು ಲಂಚ ಕೊಡಕ್ಕಾಗದೆ ಕಣ್ಣೀರು ಕೆಟ್ಟವರಿದ್ದಾರೆ. ಕೆಲವರು ಕಷ್ಟಪಟ್ಟು ಓದಿದರೂ ಹುದ್ದೆ ಸಿಗಲಿಲ್ಲವೆಂದು ವಿಷ ಕುಡಿದು ಸತ್ತು ಹೋಗಿದ್ದಾರೆ. ಅಂದಾಗ ನಿನ್ನಂತ ಧರ್ಮದ ಕುತಂತ್ರಿಯನ್ನು ಈ ಧರ್ಮದ ನಾಡಿನಲ್ಲಿ ಬದುಕುವುದಕ್ಕೆ ಬಿಡಬೇಕು. ನಾವು ಬರುವ ಜನ್ಮ ಹಿಂದೆ ನಿನ್ನ ಮತ್ತನ್ನು ಕೊಯ್ದು ಕೈಲಾಸಕ್ಕೆ ಕಳಿಸಲು ದಾರಿ ಬಿಟ್ಟು ಸೈಡ್ ನಿಂತು ಸಿಗರೇಟ್ ಸೇದಕ್ಕಾಗಲ್ಲ ಲೋಫರ್. ಏಯ್, ಇನ್ನೊಂದು ಸಾರಿ ಲೋಕ ಅಂತ ಪಗಳಿದರೆ ನಿನ್ನನ್ನು ಎತ್ತುವುದಕ್ಕೆ ಮಾಡಬೇಕಾಗುತ್ತದೆ. ಯಾಕೋ ಎದುರ್ತೀಯ? ನಾನು ಯಾರಂತ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಮಾತನಾಡ. ಗೊತ್ತು, ಮೈ ಮೇಲೆ ಕಾಕಿ ಇದೆ, ತಲೆ ಮೇಲೆ ಟೋಪಿ ಇದೆ, ಸೊಂಟಕ್ಕೆ ಕರ್ನಾಟಕ ಪೊಲೀಸ್ ಎಂಬ ಬೆಲ್ಟ್ ಇದೆ, ಅದನ್ನು ಕಾಯುವುದಕ್ಕೆ ಒಂದು ಕಣ್ಣು ಇದೆ ಅಂದಾಗ ನೀನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಚೆನ್ನಾಗಿ ಗೊತ್ತು. ನಾನು ಯಾರಂತ ಗೊತ್ತಿದ್ದು ರಸ್ತೆ ಮಧ್ಯೆ ನಿಂತು ಸಿಗರೇಟ್ ಸೇದೋದಲ್ಲದೆ ನನ್ನ ಎದುರು ವಾದಿಸ್ತೀಯಾ? ಯಾಕೆ ನೀನನ್ನು ಸಾಚಾನ ಮೊನ್ನೆ ಅಶ್ವಿನಿ ಲಾಡ್ಜ್ನಲ್ಲಿ ಕಂಠ ಪೂರ್ತಿ ಕುಡಿದು ಸಪ್ಲೈ ಮಾಡುವ ಯುವತಿಯೊಡನೆ ಸಂಪರ್ಕ ಇಟ್ಟುಕೊಂಡು ಬೆತ್ತಲೆಯಾಗಿ ಬಿದ್ದದ್ದು ನನಗೆ ಗೊತ್ತಿಲ್ಲವೇ? ಅಂದೇ ನಿನಗೆ ಸರಿಯಾಗಿ ಸನ್ಮಾನ ಮಾಡಿ ಕೈಯಿಂದ ಮುಟ್ಟಲಾರದ ವಸ್ತುವಿನಿಂದ ನಿನ್ನನ್ನು ಪೂಜೆ ಮಾಡಿ ಹೊರಗೆ ಬಿಡ್ತಾ ಇದ್ರು. ಅಂದೇ ಸರಿಯಾದ ಸಮಯಕ್ಕೆ ನಾನು ಅಲ್ಲಿಗೆ ಬಂದೆ. ಅವರಿಗೆಲ್ಲ ತಾಳ್ಮೆಯಿಂದ ತಿಳಿ ಹೇಳಿ